ಈ ವಾರದಲ್ಲಿ 24ನೇ ತಾರೀಕಿಂದ ಭಾಳ ವಿಶೇಷವಾಗಿ 30ನೇ ತಾರೀಕು ಈ ವಾರದಲ್ಲಿ ಹೇಗಿರ್ತವೆ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಲಿ ಸಂಚಾರ ಮಾಡೋಕ್ಕಾರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆಯ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ. ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು, ಆಕ್ಸಿಡೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶ್ವರ ಆಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶ್ವರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶ್ವರಾಗ್ತಾರೆ. ಆದರೆ ಕೋಟ್ಯಾಧೀಶ್ವರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಕಟಕ ರಾಶಿಗೆ ಲಕ ಅಂತವೆ ಗ್ರಹಗಳು. ಗುರುಗ್ರಹ ರಾಶಿಲಿದ್ದಾನೆ. ಬಹಳ ಜನ್ಮಗುರು ಬಂದು ಆರೋಗ್ಯ ಸಮಸ್ಯೆಗಳನ್ನು ಕೊಡ್ತಾನೆ. ಜನ್ಮಗುರು ಅಂದರೆ ಹಿತಶತ್ರುಗಳು ನಿಮ್ಮನ್ನು ತುಂಬ ಕಾಡ್ತಾರೆ. ಯಾಕಂದರೆ 6ನೇ ಮನೆ ಧನುಸು ರಾಶಿ ಅಧಿಪತಿ ಗುರು ರಾಶಿಲಿಂದ ನಿಮಗೆ ಶತ್ರು ಒಂಥರ ಏನಾಗುತ್ತೆ ಅಂದರೆ ಡೈಲಿ ಬೂದು ಮುಳುಕಾಯಿ ನೀವು ಹೊಡೆದು ಹಾಕಬೇಕಾಗುತ್ತೆ. ಅದೇ ಥರ ಬಿಗ್ ಬಾಸ್ ಮನೇಲಿ ನಿಂಬೆಹಣ್ಣು ಹೊಡೆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ಉರಿತಿರೋ ದೀಪಕ್ಕೆ ತುಪ್ಪ ಸುರಿದಂಗೆ ಆಗುತ್ತೆ. ದಗನ ಉರಿತಿದ್ದೆ. ದಿಷ್ಟಿ ತೆಗೆದ್ಮೇಲೆ ದಿಷ್ಟಿ ಆಯಿತು ಅಂತ ಅನಿಸುತ್ತೆ. ಕಟಕ ರಾಶಿಗೆ ನೆಮ್ಮದಿನೇ ಇಲ್ಲ. 100% ಭಾಳ ಬರೆದಿಟ್ಕೊಳ್ಳಿ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾಯಿದ್ದಾವೆ. ಕಟಕ ರಾಶಿಗೆ ಯೋಗ ಕೊಟ್ಟರು ಕೂಡ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕಂದರೆ ಶನಿ ನಿಮಗೆ ಭಾಳ ಪುಣ್ಯವನ್ನು ಕೊಡ್ತಿದ್ದಾನೆ. ಶನಿ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ನಿಮಗೆ ಕಟಕ ರಾಶಿಗೆ ಈ ವಾರ ಪೂರ್ತಿ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಆರೋಗ್ಯ ಸಮಸ್ಯೆ, ಆಕ್ಸಿಡೆಂಟ್ 2 ತಪ್ಪಿಸ್ಕೊಳ್ಳಿ. ಇವೆರಡೂ ಕೂಡ ನಡೀತಿದೆ ಅಂತ ಹೇಳುತ್ತೆ. ಕಟಕ ರಾಶಿಗೆ ಆಕ್ಸಿಡೆಂಟು ಮತ್ತು ಆರೋಗ್ಯ ಸಮಸ್ಯೆ ಬಿಟ್ಟರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಬುಧಗ್ರಹ ನಿಮಗೆ ಸುಖ ಸ್ಥಾನದಲ್ಲಿದ್ದಾನೆ. ಬುಧಗ್ರಹ ಸುಖ ಸ್ಥಾನದಲ್ಲಿ ವ್ಯಯಾಧಿಪತಿ, ಮಿಥುನ ರಾಶಿ ಅಧಿಪತಿ, ಕನ್ಯಾ ರಾಶಿ ಅಧಿಪತಿ, ತುಲಾ ರಾಶಿಯಲ್ಲಿರೋದ್ರಿಂದ ಬುಧಗ್ರಹ ನಿಮಗೆ ಅಪಾರವಾದ ಏನೇ ನಷ್ಟ ಆಗಿದ್ರು ಕೂಡ ಲಾಭವನ್ನು ಆಗುತ್ತೆ. ಎಷ್ಟು ನಷ್ಟ ಮಾಡ್ಕೊಳ್ತೀರೋ ಅಷ್ಟು ಲಾಭ ಆಗುತ್ತೆ. ತುಂಬ ಒಳ್ಳೆಯ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೃಷ್ಟದ ಮೇಲೆ ಅದೃಷ್ಟ ಬರ್ತಾ ಇರುತ್ತೆ. 100% ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಭಯಂಕರ ಲಕ್ಕು ಯೋಗವನ್ನು ಕೊಡ್ತಾ ಹೋಗ್ತಾನೆ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ನ ಯೂಸ್ ಮಾಡಿ, ಯೆಲ್ಲೋ ಕಲರ್ ಯೂಸ್ ಮಾಡಿ, ವೈಟ್ ಕಲರ್ ಯೂಸ್ ಮಾಡಿ, ಬ್ಲೂ ಕಲರ್ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಕಟಕ ರಾಶಿಯವ್ರಿಗಂತೂ ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡಿ ಮತ್ತು ಗಾಯತ್ರಿ ದೇವಿದು ಫೋಟೋವನ್ನು ಇಡಿ ನಿಮ್ಮ ಮನೇಲಿ. ದಕ್ಷಿಣಾಮೂರ್ತಿ ಫೋಟೋವನ್ನು ಯಾವಾಗಲೂ ಯೂಸ್ ಮಾಡಿ. ಎಷ್ಟು ಧನುಸು ರಾಶಿನ ಪೂಜೆ ಮಾಡ್ತಿರೋ, ಧನುಸು ರಾಶಿನ ಎಷ್ಟು ಆರಾಧಿಸ್ತಿರೋ, ಧನುಸು ರಾಶಿ ಅಧಿಪತಿ ಆಗಿರುವಂಥ ಗುರುಗ್ರಹನ ನೀವು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಪ್ರಾಬ್ಲಮಿಂದ ನೀವು ಇಂಪ್ರೂವ್ಮೆಂಟ್ ಆಗ್ತೀರ. ತುಂಬ ಲಕ್ಕನ್ನು ಕೊಡುತ್ತೆ, ಅದೃಷ್ಟವನ್ನು ಕೊಡುತ್ತೆ.
ಆಮೇಲೆ ಈ ವಾರದಲ್ಲಿ ನಿಮಗೆ ಅಷ್ಟೈಶ್ವರ್ಯನೂ ಕೂಡ ಕೊಡ್ತಾನೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಿದ್ದೇನೆ. ಸ್ವಲ್ಪ ಬ್ಲ್ಯಾಕನ್ನು ಅವಾಯ್ಡ್ ಮಾಡಿ. ಮತ್ತು ಈ ವಾರದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಕಮ್ಮಿ ತಿನ್ನಿ. ಉದ್ದಿನೊಡೆ ಕಮ್ಮಿ ತಿನ್ನಿ. ಖಂಡಿತಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಸಿಗಾಕಿದ್ದೀರ. ನಿಮ್ಮ ಬಗ್ಗೆ ಸಾಕಷ್ಟು ಜನ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದು ಸಮಸ್ಯೆ ಇದ್ರೂ ಕೂಡ ನೀವು ಭಯ ಪಡಬೇಡಿ. ನಿಮ್ಮ ಲೈಫಲ್ಲಿ ಬ್ಲೂ ಕಲರ್ ಯೂಸ್ ಮಾಡಿ. ನಿಮ್ಮ ಲಕ್ಕಿ ನಂಬರ್ಸ್ ಅಂತ ಬಂದಾಗ 536 ಲಕ್ಕಿ ನಂಬರಾಗಿ ಬಳಸಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮುಟ್ಟಿದ್ದೆಲ್ಲ ರಾಜಯೋಗನ ಕೊಡುತ್ತೆ. ನಿಮ್ಮ ಲಕ್ಕಿ ನಂಬರ್ಸು ಲಕ್ಕಿ ಯೋಗವನ್ನು ಕೊಡೋಂಥ ಗ್ರಹನೇ. ಕಟಕ ರಾಶಿಗೆ ವಿಪರೀತ ಯೋಗವನ್ನು ಕೊಡ್ತಾನೆ. ನಿಮ್ಮ ಮಲ್ಗೋ ರೂಮಲ್ಲಿ ಈ ವಾರ ಪೂರ್ತಿ 100% ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಡೋದ್ರಿಂದ ನಿಮಗೆ ಗುರುಗ್ರಹನ ಆರಾಧನೆ ಮಾಡಿ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಖಂಡಿತಲ್ಲಿ ಕೂಡ ನಿಮ್ಗೆ ತುಂಬ ಈ ಲಕ್ಕನ್ನು ತಂದುಕೊಡೋದು. 165 ಅನ್ನೋ ನಂಬರ್ನ ಬರೀರಿ. ತುಂಬ ಪಾಸಿಟಿವ್ ಬರುತ್ತೆ. 165 ಅನ್ನೋ ನಿಮ್ಮ ನಂಬರಲ್ಲಿ ನಿಮ್ಮ ರೂಮಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ. ಅಪಾರವಾದ ಕೀರ್ತಿ ಐಶ್ವರ್ಯನ ಕೊಡುತ್ತೆ. ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಹೆದರನೇ ಬಿಡಿ. ಒಳ್ಳೆಯದಾಗಲಿ.